ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್ ವಸ್ಸಲಾತು ವಸ್ಸಲಾಮು ಅಲಾ ಸಯ್ಯಿದಿಲ್ ಅಂಬಿಯಾಇ ವಲ್ ಮುರ್ಸಲೀನ್ ನಬೀನಾ ಮುಹಮ್ಮದಿನ್ ವ ಅಲಾ ಆಲಿಹಿ ವಸಹ್ಬಿಹಿ ಅಜ್ಮഈನ್ ವಬಾದ್. ಆತ್ಮೀಯ ಸಹೋದರ ಸಹೋದರಿಯರೇ, ಹಜ್ಜಿನ ಸ್ತಂಭಗಳು, ಅದರ ಕಡ್ಡಾಯ ಕರ್ಮಗಳು, ಅದೇ ರೀತಿ ಅದರ ಸುನ್ನತ್ತಾದಂತಹ ಕರ್ಮಗಳು ಎಂಬ ವಿಷಯದಲ್ಲಿ ಒಂದಿಷ್ಟು ಮಾತನಾಡಲು ಇಚ್ಛಿಸುತ್ತೇನೆ. ಹಜ್ಜಿನ ಅರ್ಕಾನ್ಗಳೆಂದರೆ ಅದು ಎಹ್ರಾಮ್ನ ಸಂದರ್ಭದಲ್ಲಿ ನಿಯತ್ ಮಾಡುವುದಾಗಿರುತ್ತದೆ. ಅಂದರೆ ಅವನು ಹಜ್ಜಿಗೆ ಮೀಕಾತ್ನಲ್ಲಿಯೇ ಹಜ್ಜಿಗೆ ಪ್ರವೇಶ ಮಾಡುವುದು. ಅಂದರೆ ಅವನು ಅಲ್ಲಿ ಹೇಳುತ್ತಾನೆ, ಅಲ್ಲಾಹುಮ್ಮ ಲಬ್ಬೈಕ ಉಮ್ರತನ್ ಅಥವಾ ಅಲ್ಲಾಹುಮ್ಮ ಲಬ್ಬೈಕ ಹಜ್ಜನ್ ಅನ್ನುತ್ತಾನೆ. ಎರಡನೇದಾಗಿ ಹಜ್ಜಿನ ರುಕನ್, ಅಂದರೆ ಅವನು ಅರಫಾ ಮೈದಾನದಲ್ಲಿ ತಂಗುತ್ತಾನೆ. ಅರಫಾ ಮೈದಾನದಲ್ಲಿ ಒಂದು ನಿಮಿಷಕ್ಕಾದರೂ ಅವನು ಅಲ್ಲಿ ತಂಗಿದರೆ ಅವನು ಹಜ್ ನಿರ್ವಹಿಸಿದಂತೆ ಆಗುತ್ತದೆ. ಮೂರನೇದಾಗಿದೆ ತವಾಫುಲ್ ಇಫಾಬಾ, ಅಂದರೆ ಹಜ್ಜಿನ ತವಾಫನ್ನು ಅವನು ಮಾಡಬೇಕಾಗಿರುತ್ತದೆ. ಅದು 10ನೇ ದಿನದಂದು ಮಾಡಬಹುದು ದುಲ್ಹಿಜ್ಜಾ, ಅದೇ ರೀತಿ ದುಲ್ಹಿಜ್ಜಾ 11ನೇ ದಿನದಲ್ಲೂ 12ನೇ ದಿನದಲ್ಲೂ ಮಾಡಬಹುದಾಗಿದೆ. ಅದೇ ರೀತಿ ಹಜ್ಜಿನ ಸዒಯನ್ನು ಮಾಡುವುದಾಗಿದೆ. ರುಕ್ನ ಅರ್ಕಾನ್ ಸ್ತಂಭಗಳ ಪೈಕಿ ಸೇರಿರುವಂಥದ್ದು. ಇದು ರುಕ್ನ್ ಎಂದರೆ ಇವುಗಳಲ್ಲಿ ಯಾವುದಾದರೂ ಒಂದು ನಷ್ಟವಾದರೆ ಅವನಿಗೆ ಹಜ್ಜು ಸಿಂಧುವಾಗುವುದಿಲ್ಲ. ಅವನು ಹಜ್ಜನ್ನು ಪುನಃ ಮಾಡಬೇಕಾಗಿರ್ತದೆ. ಇದಕ್ಕೆ ಯಾವುದೇ ರೀತಿಯ ಫಿದಿಯ ನೀಡುವುದಾಗಲಿ ಕಫಾರ ನೀಡುವುದಾಗಲಿ ಅದಕ್ಕೆ ಸಿಂಧುಗೊಳಿಸುವುದಿಲ್ಲ. ಎರಡನೇದಾಗಿ ಕಡ್ಡಾಯ ವಿಷಯ. ಹಜ್ಜಿಗೆ ಕಡ್ಡಾಯವಾಗಿರುವಂತಹ ವಿಷಯಗಳೆಂದರೆ ಅವನು ನಿಗದಿತವಾದಂತಹ ಮೀಕಾತಿಗೆ ಹೋಗುವುದು. ಅದು ವಾಜಿಬಾತ್ಗಳ ಅಂದರೆ ಕಡ್ಡಾಯದ ಪೈಕಿ ಸೇರುತ್ತದೆ. ಎರಡನೇದಾಗಿ ಅವನು ಮುಜ್ದಲಿಫಾದಲ್ಲಿ, ಅಂದರೆ ಈದ್ನ ಮೊದಲನೇ ದಿನದಂದು ಅವನು ಮುಜ್ದಲಿಫಾದಲ್ಲಿ, ಅಂದರೆ ಮಧ್ಯರಾತ್ರಿಯಿಂದ ಫಜ್ರ್ ತನಕ, ಬೆಳಗಿನ ಫಜ್ರ್ ತನಕ ಅವನು ಅಲ್ಲಿ ರಾತ್ರಿ ತಂಗುವುದಾಗಿರುತ್ತದೆ, ರಾತ್ರಿ ಕಾಲ ಕಳೆಯುವುದಾಗಿರುತ್ತದೆ. ಮೂರನೇದಾಗಿ ಅವನು ತಲೆಯನ್ನು ಬೋಳಿಸುವುದು ಅಥವಾ ತಲೆಗೂದಲನ್ನು ಕತ್ತರಿಸುವುದು. ನಾಲ್ಕನೇದಾಗಿ ತವಾಫುಲ್ ವಿದಾ ಮಾಡುವುದು. ಮಕ್ಕಾದ ನಿವಾಸಿಗಳ ಹೊರತಾಗಿ ಬೇರೆ ಎಲ್ಲರೂ ಮಕ್ಕಾದಿಂದ ಹೊರಡುವ ಮೊದಲು ತವಾಫುಲ್ ವಿದಾ ಮಾಡುವುದಾಗಿರುತ್ತದೆ. ಅದೇ ರೀತಿ ಐದನೇದಾಗಿ ಅವನಿಗೆ ಇಹ್ರಾಮ್ನಲ್ಲಿ ನಿಷಿದ್ಧವಾದಂತಹ ಕಾರ್ಯಗಳಿಂದ ಅವನು ಬಿಟ್ಟು ನಿಲ್ಲುವುದಾಗಿರುತ್ತದೆ. ಇನ್ನು ಈ ಕಡ್ಡಾಯವಾಗಿರುವಂತಹ ವಾಜಿಬಾತುಗಳನ್ನು ಯಾವುದಾದರೊಂದು ಅವನಿಂದ ನಷ್ಟವಾದರೆ ಅವನು ಅದಕ್ಕೆ ಕಫಾರ ಬಲಿಕರ್ಮ ನೀಡಬೇಕಾಗಿರುತ್ತದೆ. ಇನ್ನು ಸುನ್ನನುಗಳು, ಅಂದರೆ ಸುನ್ನತ್ತಾಗಿರುವಂತಹ ಇವುಗಳನ್ನು ಮಾಡಿದರೆ ಅವನಿಗೆ ಪುಣ್ಯ ಲಭಿಸುತ್ತದೆ. ಇವುಗಳನ್ನು ತೊರೆದರೆ ಯಾವುದೇ ರೀತಿಯ ಅಡಚಣೆ ಇರುವುದಿಲ್ಲ. ಒಂದನೇದಾಗಿ ಅವನು ತಲ್ಬಿಯತ್ ಎಹ್ರಾಮ್ಗೆ ಪ್ರವೇಶಿಸಿದ ಆ ಸಂದರ್ಭದಿಂದ ತಲ್ಬಿಯತ್ ಹೇಳ್ತಾ ಇರುವುದು, ಅಲ್ಲಾಹುಮ್ಮ ಲಬ್ಬೈಕ್ ಅಲ್ಲಾಹುಮ್ಮ ಲಬ್ಬೈಕ್ ಲಬ್ಬೈಕ ಲಾ ಶರೀಕ ಲಕ ಲಬ್ಬೈಕ್ ಇನ್ನಲ್ ಹಮ್ದ ವನ್ನಿಅಮತ ಲಕ ವಲ್ ಮುಲ್ಕ್ ಲಾ ಶರೀಕ ಲಕ್ ಎನ್ನುವುದಾಗಿರುತ್ತದೆ. ಅದೇ ರೀತಿ ಅವನು ಬಿಳಿ ವಸ್ತ್ರವನ್ನು ಧರಿಸುವುದು, ಕೆಳಗಿನ ಅಂಗಿ, ಕೆಳಗಿನ ಬಟ್ಟೆ ಹಾಗೂ ಮೇಲುಡುಪು ಇವುಗಳನ್ನು ಬಿಳಿಯದ್ದು ಶುಭ್ರವಾಗಿರುವಂಥದ್ದು ಅವನು ಧರಿಸುವುದಾಗಿರುತ್ತದೆ. ಅದೇ ರೀತಿ ಕೈರಾನ್ ಹಜ್ಜು ಮಾಡುವ, ಅದೇ ರೀತಿ ಇಫ್ರಾದ್ ಹಜ್ಜು ಮಾಡುವವರು ಅವರೇನು ಮಾಡಬೇಕು, ತವಾಫುಲ್ ಕುದೂಮ್ ಮಾಡಬೇಕಾಗಿರುತ್ತದೆ. ಮುತಮತ್ಯ ಮಾಡುವವರು ಅವರ ಉಮ್ರಾದ ಜೊತೆಯಲ್ಲೇ ಅವರು ತವಾಫುಲ್ ಕುದೂಮ್ ನಿರ್ವಹಿಸಿರುತ್ತಾರೆ. ಇನ್ನು ಸঈಗಾಗಿ ಅವರು ನಡೆಯುವಾಗ ತವಾಫ್ಗೆ ಮೊದಲು ಮಾಡುವಂತಹ ತವಾಫುಲ್ ಕುದೂಮ್ನಲ್ಲಿ ಮಾಡುವಂತಹ ಮೊದಲ 3 ಸುತ್ತುಗಳಲ್ಲಿ ಮಾಡುವಂತಹ ತ್ವರಿತವಾಗಿ ನಡೆಯುವಂತಹ ಆ ರಮ್ಲು ಮಾಡುವುದು 3 ಸುತ್ತುಗಳಲ್ಲಿ. ಅದೇ ರೀತಿ ಸಾಯಿನಲ್ಲಿ ಹಸಿರು ಆ ಸ್ತಂಭಗಳ ಬಳಿ ಅವನು ವೇಗವಾಗಿ ಅಥವಾ ತ್ವರಿತವಾಗಿ ಓಡುವುದರ ಸುನ್ನತನ್ನು ನಿರ್ವಹಿಸುವುದಾಗಿರುತ್ತದೆ. ಅದೇ ರೀತಿ ಮಕಾಮ್ ಇಬ್ರಾಹಿಂದಲ್ಲಿ ಅದರ ಹಿಂದಿನಲ್ಲಿ
2 ರಕಾತ್ ನಮಾಜ್ ನಿರ್ವಹಿಸುವುದು ಅದು ಕೂಡ ಸುನ್ನತ್ಗಳ ಪೈಕಿ ಸೇರುತ್ತದೆ. ಅದೇ ರೀತಿ ಝಮ್ಝಮ್ ನೀರನ್ನು ಕುಡಿಯುವುದು ಸುನ್ನತ್ನಲ್ಲಿ ಸೇರುತ್ತದೆ. ಅದೇ ರೀತಿ ಅವನಿಗೆ ಸಾಧ್ಯವಿದ್ದಷ್ಟು ತಕ್ಬೀರ್ ಅಲ್ಲಾಹು ಅಕ್ಬರ್ ಹೇಳುತ್ತಾ ತಹ್ಲೀಲ್ ಲಾ ಇಲಾಹ ಇಲ್ಲಲ್ಲಾಹ್ ಅಥವಾ ಇನ್ನಿತರ ದುಆ ದಿಕ್ರ್ಗಳನ್ನು ಹೆಚ್ಚಿಸುವುದು ಸುನ್ನತ್ಗಳ ಪೈಕಿ ಸೇರುತ್ತದೆ. ಅದೇ ರೀತಿ ಅವನು ಯೌಮು ತರ್ವಿಯಾ ಅಂದರೆ 8ನೇ ದಿನದಲ್ಲಿ ಅವನು ಮಿನಾದಲ್ಲಿ ಕಾಲ ಕಳೆಯುವುದು ಅದು ಕೂಡ ಹಜ್ನ ಸುನ್ನತ್ಗಳ ಪೈಕಿ ಸೇರುತ್ತದೆ. ಅಲ್ಲಾಹ್ ಸುಬ್ಹಾನಹು ವ ತಆಲಾ ನಮಗೆಲ್ಲರಿಗೂ ಈ ವಿಚಾರವಾಗಿ ಅಲ್ಲಾಹುವಿನ ಸಂಪ್ರೀತಿಯನ್ನು ಬಯಸಿ ಇನ್ನಷ್ಟು ಇಬಾದತಿಗಳನ್ನು ಮಾಡಲು ಮಬ್ರೂರಾದಂಥ ಹಜ್ಜು ಮಾಡಲು ನಮಗೆಲ್ಲರಿಗೂ ಕರುಣಿಸಲಿ. ವಬಿಲ್ಲಾಹಿ ತೌಫೀಕ್. ವಸಲ್ಲಲ್ಲಾಹು ಅಲಾ ನಬಿಯಿನಾ ಮುಹಮ್ಮದ್ ವ ಅಲಾ ಆಲಿಹಿ ವ ಸಹ್ಬಿಹಿ ಅಜ್ಮഈನ್.